ನಮಸ್ತೆ, ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಡಿಸ್ಟಿಕ್ಕಿಂದ ಮಾತಾಡ್ತಾ ಇರೋದು. ನಾನು ಡಿಯರ್ ಲೈಫಲ್ಲಿ ಬರೋಂಥ ಪ್ರಾಜೆಕ್ಟ್ ಇದನ್ನೆಲ್ಲನೂ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಜಾಸ್ತಿ ನೋನಿ ಮತ್ತು ನಲ್ಲಿಕಾಯಿ ಆಮ್ಲ ಜ್ಯೂಸನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ತುಂಬ ಬೆನಿಫಿಟ್ ಆಗೈತೆ. ಮತ್ತು ತುಂಬ ಸುಸ್ತಿತ್ತು, ತುಂಬ ಬೆವರಿತ್ತು, ತುಂಬ ಬಾಡಿ ಇದಿತ್ತು. ಈಗೆಲ್ಲ ವೆಯ್ಟ್ಲೆಸ್ ಆಗೈತೆ. ಮತ್ತು ನಾನು ಎಲ್ಲರೂ ನಡ್ಕೊಂಡು ಹೋಗೋಣ ಅಂದರೆ ಸ್ವಲ್ಪ ದೂರ ನಡೆದ್ರೇ ನನಗೆ ತುಂಬ ಸುಸ್ತಾಗೋದು, ಎಲ್ಲರೂ ಕೂರಬೇಕಲ್ಲ ಅನಿಸೋದು. ಆಮೇಲೆ ಎಲ್ಲರೂ ಒಂದು 10 ನಿಮಿಷ ಜಾಸ್ತಿ ನಿಂತ್ಕೊಂಡ್ರೆ ನನಗೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ತುಂಬ ಕಾಲೆಲ್ಲ ಇದಾಗ್ತಿತ್ತು, ಶೇಕ್ ಆಯ್ತಿತ್ತು. ಇವಾಗ ಎಷ್ಟೊತ್ತು ಬೇಕಾದ್ರೂ ನಿಲ್ತೀನಿ, ಎಷ್ಟು ದೂರ ಬೇಕಾದರೂ ನಡೀತೀನಿ. ಮತ್ತು ಫ್ರೆಂಡ್ಸ್ಗಳೆಲ್ಲ ನಡಿಯೋಣ ಅಂದರೆ ಇಲ್ಲ, ನನ್ನ ಕೈಲಾಗಲ್ಲ, ನಾನೇನಿದ್ರು ಬಸ್ಸೇ ಕಾಯೋದು, ಬೇಕಾದ್ರೆ ನೀವು ನಡೀರಿ ಅಂತ ಹೇಳ್ತಿದ್ದೆ. ಆದರೆ ಇವತ್ತು ಫ್ರೆಂಡ್ಸ್ಗಳನ್ನ ಬಿಟ್ಟು ನಾನು ಬೇಗದು ಮುಂದೆ ಹೋಗ್ತಾ ಇದ್ದೀನಿ. ತುಂಬ ನನಗೆ ಏನೋ ಒಂಥರ ಸುಸ್ತೆಲ್ಲ ಆಗ್ತಿತ್ತು, ತುಂಬ ನಿದ್ದೆ ಬರ್ತಿರ್ಲಿಲ್ಲ. ಇವಾಗ ಅದನ್ನ ಯೂಸ್ ಮಾಡೋದ್ರಿಂದ ನಿದ್ದೆ ನನಗೆ ಎಷ್ಟು ಬೇಗ ನಿದ್ದೆ ಬರುತ್ತೆ ಅಂದರೆ ಅಷ್ಟು ಆರಾಮಾಗಿ ನಿದ್ದೆ ಮಾಡ್ತೀನಿ. ಮತ್ತು ಎದೆಯಲ್ಲಿ ಏನೋ ಒಂಥರ ಉರಿನೂ ಅಲ್ಲ, ಒಂಥರ ನೋವು ಅಲ್ಲ, ಹಂಗಿರ್ತಿತ್ತು. ಇವಾಗ ಅದೆಲ್ಲ ಏನೂ ಇಲ್ಲ, ಆರಾಮಾಗಿದ್ದೀನಿ. ಎಷ್ಟು ಕೆಲಸನಾದರೂ ಆರಾಮಾಗಿ ಫ್ರೀಯಾಗಿ ಮಾಡ್ತೀನಿ. ಮತ್ತು ನಮ್ಮ ಅಮ್ಮನಿಗೂ ತುಂಬ ಶುಗರ್ 250 ಇತ್ತು. ಮತ್ತು ಅವ್ರಿಗೆ ಮಂಡಿ ಪೇನ್ ತುಂಬ ಇತ್ತು, ತುಂಬ ಇದು ಬೊಜ್ಜೆಲ್ಲ ಫುಲ್ಲು ಬೆಳೆದಿತ್ತು. ಅವರು ನಡೀರಿ, ವಾಕ್ ಮಾಡಿ ಅಂತ ಹೇಳಿದ್ರೆ ವಾಕ್ ಮಾಡ್ತಿರ್ಲಿಲ್ಲ. ನನ್ನ ಕೈಲಿ ಆಗಲ್ಲ, ನಾನು ಹೋಗಲ್ಲ ಅಂತಿದ್ರು. ಆದರೆ ಇವಾಗ ಅವ್ರಿಗೆ ಅದೆಲ್ಲ ನೋನಿ ಕೊಡ್ತಾಯಿದ್ದೀನಿ, ಮತ್ತು ಇದು ಕೊಡ್ತಾಯಿದ್ದೀನಿ, ನಲ್ಲಿಕಾಯಿ ಆಮ್ಲನೂ ಕೊಡ್ತಾಯಿದ್ದೀನಿ. ಅದೆಲ್ಲ ಕೊಟ್ಟ ಮೇಲೆ ಇವಾಗ ಸ್ವಲ್ಪ ಅವ್ರಿಗೆ ತುಂಬ ರಿಲೀಫ್ ಆಗಿ 2 ಕಿಲೋಮೀಟ್ರ್ವರೆಗೂ ನಡೀತಾರೆ. 5 ಗಂಟೆಗೆ ಎದ್ದೇಳಿ ಅಂದರೆ ಎದ್ದೇಳ್ತಿರ್ಲಿಲ್ಲ. 7 ಗಂಟೆ 8 ಗಂಟೆವರೆಗೂ ಮಲಗ್ತಿದ್ರು, ನನ್ನ ಕೈಲಿ ಆಗಲ್ಲ ಅಂತ. ಇವಾಗ 5 ಗಂಟೆಗೆ ತಾವೇ ಎದ್ದೇಳ್ತಾರೆ, ವಾಕೆಲ್ಲ ಹೋಗಿ ಬರ್ತಾರೆ. ಫ್ರೀಯಾಗಿ ಮನೆಯಲ್ಲೂ ಎಷ್ಟೊತ್ತಲೂ ಮಲಗ್ತಿದ್ದವ್ರು ಇವಾಗ ಫ್ರೀಯಾಗಿ ಕೂತ್ಕೋತಾರೆ, ಫ್ರೀಯಾಗಿ ಓಡಾಡ್ತಾರೆ. ಕೆಲಸ ಎಲ್ಲ ಮೊದಲೆಲ್ಲ ನನ್ನ ಕೈಲಿ ಆಗಲ್ಲ ಅಂತಿದ್ದವ್ರು ಇವಾಗ ಎಲ್ಲ ಕೆಲಸನೂ ಅವರೇ ಮಾಡ್ಕೋತಾರೆ. ಏನಾದ್ರು ಕೇಳಿದ್ರೆ ಹೋಗಮ್ಮ ನೀನೇ ತಕ್ಕೋ ಅಂತಿದ್ರು. ಇವಾಗ ಏನಿಲ್ಲ, ಅಮ್ಮ ನಂಗೆ ಇದು ಬೇಕು ಅಂದ ತಕ್ಷಣ ಸಡನ್ಲಿ ಎದ್ದೋಗಿ ಅದನ್ನೆಲ್ಲ ಮಾಡಿಕೊಡ್ತಾರೆ. ನನಗೂ ಫ್ರೀ ಅನಿಸುತ್ತೆ, ಅವ್ರಿಗೂ ಇವಾಗ ಇನ್ನೂ ನಾನು ಚೆನ್ನಾಗಾಗಬೇಕು. ನನ್ನ ಬಾಡಿ ಎಲ್ಲ ಫುಲ್ ಟೈಟ್ ಇತ್ತು, ಇವಾಗ ನಾನು ಫ್ರೀ ಆಗಿದ್ದೀನಿ, ಲೂಸ್ ಆಗೈತೆ ನನ್ನ ಬಾಡಿ ಎಲ್ಲವಿ. ಮೊದಲೆಲ್ಲ ನಾನು ತುಂಬ ದಪ್ಪ ಇದ್ದೆ ಅನ್ನಿಸ್ತಿತ್ತು, ಇವಾಗ ಆರಾಮಾಗಿದ್ದೀನಿ. ನಾನು ಇದನ್ನೇ ಮತ್ತೆ ಇನ್ನೂ ಯೂಸ್ ಮಾಡೋಕ್ಕೆ ನನಗೆ ಇದು ಮಾಡಿಕೊಡು ಅಂತ ಕೇಳೋ ಮಟ್ಟಕ್ಕೆ ನಮ್ಮ ಅಮ್ಮನೂ ಬಂದಿದ್ದಾರೆ ಸರ್. ಈ ಡಿಯರ್ ಲೈಫಿಗೆ ಸೇರಿದ್ಮೇಲೆ ನನಗೆ ತುಂಬ ಅನುಕೂಲ ಆಗೈತೆ ಸರ್. ತುಂಬ ಥ್ಯಾಂಕ್ ಯು ಡಿಯರ್ ಲೈಫ್.